ಅಪ್ಪ ಮಗ ಆಯ್ತು ಇದೀಗ ಭವಾನಿ ರೇವಣ್ಣ ಸರದಿ ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಈಗ ಸಂಕಷ್ಟ ತಪ್ಪಿಲ್ಲ. ಭವಾನಿ ರೇವಣ್ಣಗೂ ಕೂಡ ಕಾನೂನು ಕಂಟಕ ಫಿಕ್ಸ್. ಅಪ್ಪ ಮಗಂದೇನು ನಡೀತಾ ಇದೆ. ಭವಾನಿಗೆ ಕಂಟಕ ಫಿಕ್ಸ್. ಪ್ರಕರಣದಲ್ಲಿ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿದೆ. ನಿನ್ನೆ ಜಾಮೀನು ಅರ್ಜಿ ವಜಾಗೊಂಡ ನಂತರದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಭವಾನಿ ರೇವಣ್ಣ ಬಂಧನ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಪುತ್ರ ಪ್ರಜ್ವಲ್ SIT ವಶದಲ್ಲಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನನ್ನ ಪಡೆದು ರೇವಣ್ಣ ಹೊರಗಿದ್ದಾರೆ. ಇದೀಗ ಭವಾನಿ ರೇವಣ್ಣಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಆ ಬಂಧನದ ಭೀತಿ ಇರೋದ್ರಿಂದಲೇ ಜಾಮೀನಿಗೆ ಅರ್ಜಿ ಹಾಕಿದ್ರು. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಮತ್ತು ರೇವಣ್ಣ ಇಬ್ರು ಕೂಡ ಆರೋಪಿಗಳು. ಭವಾನಿ ರೇವಣ್ಣ ಅವರ ಹೆಸರು ಮೆನ್ಷನ್ ಆಗಿದೆ. ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿರೋದಾಗಿರ್ಬೋದು ಅಥವಾ ಕಿಡ್ನಾಪ್ ಪ್ರಕರಣದಲ್ಲಿ ಆ ಸಂತ್ರಸ್ತೆಯನ್ನು ಕರೆದುಕೊಂಡು ಬರೋದಕ್ಕೆ ಹೇಳಿದಂತ ವಿಚಾರದಲ್ಲಾಗಿರ್ಬೋದು, ಇಬ್ಬರ ಹೆಸರು ಕೂಡ ಪ್ರಸ್ತಾಪ ಆಗಿರೋದ್ರಿಂದ ಸದ್ಯ ಅಜ್ಞಾತ ಸ್ಥಳದಲ್ಲಿ ಭವಾನಿ ರೇವಣ್ಣ ಇದ್ದಾರೆ. ಅವರಿಗಾಗಿ ಶೋಧ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ನೋಟಿಸ್ ಕೊಟ್ಟಿದ್ರು SIT ಅಧಿಕಾರಿಗಳು, ವಿಚಾರಣೆ ನಡೆಸಬೇಕು, ನಿಮ್ಮ ಹೆಸರು ಬಂದಿದೆ, ಹೆಸರು ಕೇಳಿ ಬಂದಿದೆ. ಈಗಾಗಲೇ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಆಗಿತ್ತು ಅನ್ನುವಂಥ ವಿಚಾರ.